ಯುವಕರು ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ದೈಹಿಕವಾಗಿ ಅಷ್ಟೇ ಅಲ್ಲ ಮಾನಸಿಕವಾಗಿಯೂ ಸದೃಢವಾಗಬಹುದು. ಪ್ರತಿಯೊಬ್ಬರೂ ಕ್ರೀಡೆಗಳಲ್ಲಿ ಭಾಗವಹಿಸಿ ಆರೋಗ್ಯ ವೃದ್ಧಿಸಿಕೊಳ್ಳಬೇಕು ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಹೋಬಳಿಯ ಗಂಜಿಗುಂಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಹೊನಲು ಬೆಳಕಿನ ಎಸ್ಎಲ್ಎನ್ ವಾಲಿಬಾಲ್ ಪಂದ್ಯಾವಳಿ ಸೀಸನ್ 2 ಟೂರ್ನಿಯನ್ನ ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚೆಗೆ ಐಪಿಎಲ್ ಮಾದರಿಯಲ್ಲಿ ಉತ್ತಮ ಆಟಗಾರರನ್ನು ಆಯ್ಕೆ ಮಾಡಿಕೊಂಡು ಹರಾಜು ಮೂಲಕ ಆಯ್ಕೆ ಮಾಡಿಕೊಂಡು ತಂಡಗಳಾಗಿ ವಿಂಗಡಣೆ ಮಾಡಿ ಪ್ರಶಸ್ತಿ ಗೆಲ್ಲಲು ಶ್ರಮಿಸುತ್ತಾರೆ. ಮೊಬೈಲ್ ಕಂಪ್ಯೂಟರ್ ಗೇಮ್ಗಳನ್ನು ಬಿಟ್ಟು ಕ್ರಿಕೆಟ್, ವಾಲಿಬಾಲ್, ಕಬಡ್ಡಿಯಂತಹ ಆಟಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಕ್ರಿಕೆಟ್ ಇಂದಿನ ಯುವಕರ ಅಚ್ಚುಮೆಚ್ಚಿನ ಆಟವಾಗಿದೆ. ಕ್ರಿಕೆಟ್ ಜೊತೆಗೆ ದೇಶೀಯ ಕ್ರೀಡೆಗಳಿಗೆ ಉತ್ತೇಜನ ನೀಡಬೇಕು. ಮೊಬೈಲ್ ಮತ್ತು ಟಿವಿ ಮಾಧ್ಯಮದ ಪ್ರಭಾವದಿಂದ ಕ್ರೀಡೆಗಳು ನಶಿಸಿ ಹೋಗುತ್ತಿರುವ ಸಂದರ್ಭದಲ್ಲಿ ಇಂತಹ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವ ಕೆಲಸ ಇಂದಿನ ಯುವಕರು ಮಾಡಬೇಕು. ಯುವ ಪ್ರತಿಭೆಗಳು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು. ಸೋಲು ಗೆಲುವಿನ ಚಿಂತೆ ಮಾಡದೆ ಕ್ರೀಡೆಯಲ್ಲಿ ಭಾಗವಹಿಸುವಿಕೆ ರೂಢಿಸಿಕೊಳ್ಳಬೇಕು. ಸೋತವರು ಕುಗ್ಗದೆ, ಗೆದ್ದವರು ಹಿಗ್ಗದೆ ಸೋಲು ಗೆಲುವನ್ನ ಸಮವಾಗಿ ಸ್ವೀಕರಿಸಬೇಕು ಎಂದು ಅಭಿಪ್ರಾಯಪಟ್ಟರು. ಕ್ರೀಡೆ ಬಹಳಷ್ಟು ಯುವಕರಿಗೆ ಉತ್ಸಾಹನ ತುಂಬುತ್ತದೆ ಮತ್ತೆ ಆಸಕ್ತಿ ಹೆಚ್ಚುತ್ತದೆ. ಹೆಚ್ಚೆಚ್ಚು ಕ್ರೀಡೆಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ಬಿಡುವು ಸಿಕ್ಕಿದಾಗ ಎಲ್ಲರೂ ಸಹ ಯುವಕರು ಕ್ರೀಡೆಗಳಲ್ಲಿ ಭಾಗವಹಿಸುವಂಥದ್ದು ನಮ್ಮ ಗ್ರಾಮೀಣ ಭಾಗದಲ್ಲಿ ನಾವು ನೋಡ್ಕೊಂಡ ಬರ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾದಂಥ ಆಸಕ್ತಿ ಕ್ರಿಕೆಟು ಮತ್ತು ವಾಲಿಬಾಲ್ ಕಡಿಮೆ ಸಮಯದಲ್ಲಿ ಆಡೋಂಥ ಕ್ರೀಡೆ. ಕ್ರಿಕೆಟ್ ಬಹಳಷ್ಟು ಸಮಯ ಒಂದಿನೆಲ್ಲ ಆಡಬೇಕಾಗ್ತದೆ. ಇದು 1 ಅವರ್ಗೂ 1.5 ಅವರ್ಗೂ ಪಂದ್ಯ ಮುಗಿಸೋಂಥದ್ದು. ಏನಪ್ಪ ವಿಶೇಷ ಅಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಏನೋ ಒಂದೊಂದು ಟೀಮ್ನ ಯಾರೋ ದುಡ್ಡಿರೋಂಥವ್ರು ಕೊಂಡ್ಕೊಂಡು ಈ ಕ್ರೀಡೆನ ಪ್ರೋತ್ಸಾಹ ಮಾಡೋಂಥದ್ದು, IPL ಈ ಥರ ವಿಚಾರಗಳನ್ನ ನಾವು ಕೇಳ್ತಾ ಇದ್ದೀವಿ. ಆದರೆ ಈ ಗ್ರಾಮೀಣ ಭಾಗದಲ್ಲಿ ಇಲ್ಲೂ ಸಹ ಆಟ ಆಡೋಂಥ ಕ್ರೀಡಾಪಟುಗಳನ್ನ ಗುರುಸಿ ಅವರಿಗೆ ಒಂದು ಟೀಮ್ ಕಟ್ಕೊಂಡು ಆ ಟೀಮ್ಗೆ ತಗಲಂಥ ವೆಚ್ಚನ ಒಬ್ಬ ರೈತ ಕೊಂಡ್ಕೊಂಡಿದ್ದಾನೆ, ಒಬ್ಬ BMTC ಚಾಲಕರು ಕೊಂಡ್ಕೊಂಡಿರೋಂಥದ್ದು, ಒಬ್ಬ ವಿದ್ಯಾರ್ಥಿ ಕೊಂಡ್ಕೊಂಡು ಅವ್ರನ್ನ ಆಟ ಆಡಿಸ್ತಾ ಇರೋದು, ಒಬ್ಬ ಗಾರೆ ಕೆಲಸ ಮಾಡೋಂಥ ಮೇಸ್ತ್ರಿ ಅದನ್ನ ಪ್ರೋತ್ಸಾಹ ಮಾಡ್ತಾ ಇರೋದು. ಇವೆಲ್ಲ ನೋಡಿದಾಗ ನಮ್ಮ ಮಟ್ಟಕ್ಕೆ ನಾವೇ ರಾಜರು. ದೊಡ್ಡ ಮಟ್ಟಕ್ಕೆ IPL ಆದರೆ ನಮ್ಮೂರಿಗೆ ನೀವುಗಳೇ ರಾಜರು. ನಿಮ್ಮ ರಾಜ್ಯದಲ್ಲಿ ಈ ರೀತಿಯಾದಂಥ ಒಂದು ಕ್ರೀಡಾ ಚಟುವಟಿಕೆಗಳು ನಡೀತಾ ಇರೋದು ನಮಗೂ ಖುಷಿ, ನಿಮಗೂ ಖುಷಿ. ಯಾಕಂದ್ರೆ ನಮ್ಮ ಮಕ್ಕಳನ್ನ ನಾವು ಪ್ರೋತ್ಸಾಹ ಮಾಡಿದ್ರೆ ಇನ್ಯಾರು ಪ್ರೋತ್ಸಾಹ ಮಾಡ್ತಾರೆ? ಅದು ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಪ್ರೋತ್ಸಾಹ ಮಾಡೋಂಥದ್ದು, ಬೆಂತಟ್ಟಂಥದ್ದು ಪ್ರತಿಯೊಬ್ಬರು ಕಲಿಬೇಕು. ಅದು ಗಾರೆ ಮೇಸ್ತ್ರಿ ಆಗಲಿ, ಅವನ MLA ಆಗಲಿ, ಇಲ್ಲ ಒಬ್ಬ ಉದ್ಯಮಿ ಆಗಲಿ, ಎಲ್ಲರದ್ದು ಜವಾಬ್ದಾರಿ ಸಮಾಜಕ್ಕೆ ಮಾದರಿ ಆಗುವಂಥದ್ದು, ಸಮಾಜನ ಕಟ್ಟುವಂಥದ್ದು. ಯುವಕರ ಶಕ್ತಿ ಬಹಳಷ್ಟು ಮುಖ್ಯ ಈ ದೇಶಕ್ಕೆ. ಪ್ರತಿ ಗ್ರಾಮದಲ್ಲೂ ಸಹ ಯುವಕರು ಶಕ್ತಿಯುತ ಆಗಬೇಕು ಅಂದ್ರೆ ಅವರ ಆಸೆಗಳ ಆಕಾಂಕ್ಷೆಗಳಿಗೆ ದೊಡ್ಡವರಾದಂಥವರು ನಾವು ಪ್ರೋತ್ಸಾಹ ಕೊಡಬೇಕು. ಆ ಪ್ರೋತ್ಸಾಹ ಕೊಡೋಂಥ ಕೆಲಸನ ಇವತ್ತು ಇಲ್ಲಿನ SLN ವಾಲಿಬಾಲ್ ಪಂದ್ಯಾವಳಿ ನಡೆಸ್ತಾ ಇರೋಂಥ ಆಯೋಜಕರು ಎಲ್ಲರೂ ಸಹ ಇವತ್ತು 10 ಟೀಮ್ ಕಟ್ಕೊಂಡು ಇಲ್ಲಿ ಮಾಡ್ತಾ ಇರೋಂಥದ್ದು ಒಳ್ಳೆಯ ಬೆಳವಣಿಗೆ, ಒಳ್ಳೆಯ ಶ್ಲಾಘನೀಯ. ಆ ನಿಟ್ಟಿನಲ್ಲಿ ಈ ಪಂದ್ಯಾವಳಿಗಳು ಯಶಸ್ವಿ ಆಗಲಿ. ಎಲ್ಲರೂ ಸಹ ಸೋಲಂಥದ್ದಾಗುತ್ತೆ, ಗೆಲ್ಲಂಥದ್ದಾಗುತ್ತೆ. 10 ಟೀಮ್ ಇಲ್ಲಿ ಆಡ್ತಾ ಇದ್ರು. 10 ಟೀಮಲ್ಲಿ 10 ಟೀಮು ಗೆಲ್ಲಕ್ಕಾಗೋದಿಲ್ಲ. ಒಂದು ಟೀಮ್ ಗೆಲ್ತದೆ, ಒಂದು ಟೀಮು ರನ್ನರ್ ಆಫ್ ಆಗ್ತದೆ, ಇನ್ನು 8 ಟೀಮು ಸೋಲ್ಲೇಬೇಕಾಗ್ತದೆ. ಎಲ್ಲರೂ 10 ಟೀಮು ಗೆಲ್ಲಂಥದ್ದಾಗಲ್ಲ. ಆದರೆ ಭಾಗವಹಿಸೋದ್ರಿಂದ ಎಲ್ಲರೂ ಗೆದ್ದಂಥದ್ದಾಗ್ತದೆ. ಭಾಗವಹಿಸೋದು ಇಂಪಾರ್ಟೆಂಟ್. ಸೋಲು ಗೆಲುವು ಆಮೇಲೆ ಆಟ ತೀರ್ಮಾನ ಮಾಡ್ತದೆ. ತಮ್ಮ ಆಟದಿಂದ, ತಮ್ಮ ಕಷ್ಟ, ನಿಮ್ಮ ಪ್ರಯತ್ನದಿಂದ ಗೆಲ್ಲಂಥದ್ದಾಗ್ತದೆ. ಹಂಗಾಗಿ ಗೆಲ್ಲಂಥವ್ರಿಗೂ ಶುಭಾಶಯಗಳು. ಆಟದಲ್ಲಿ ಭಾಗವಹಿಸಿರೋಂಥ ಎಲ್ಲ ಕ್ರೀಡಾಪಟುಗಳಿಗೂ ಸಹ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ನೀವೆಲ್ಲರಿಗೂ ಸಹ ಶುಭವಾಗಲಿ. ಕ್ರೀಡೆ ರೀತಿ ತಗೊಬೇಕು. ನೀವು ಅದನ್ನ ಆಸಕ್ತಿಯುತವಾಗಿ ಗೆದ್ದವರು ಇನ್ನೊಬ್ಬರಿಗೆ ನೋವು ಮಾಡದೆ, ಸೋತವರು ಕುಗ್ಗದೆ, ಪ್ರತಿಯೊಬ್ಬರು ಸಹ ಅಣ್ಣ ತಮ್ಮಂದ ರೀತಿ ಒಂದು ಸಹೋದರ ಭಾತೃತ್ವ ನಾವು ಬೆಳೆಸ್ಕೋಬೇಕು. ಗಲಾಟೆಗಳು ಮಾಡ್ಕೊಳ್ಳೋದು, ಇಲ್ಲ ಪಂದ್ಯಗಳಾಡೋದು ಈಗ ನೋಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ.
ಕೆ ದೇವಗನಹಳ್ಳಿ ಗ್ರಾಮದ ಕಾಂಗ್ರೆಸ್ ಮುಖಂಡ ಶೇಖರ್ ರೆಡ್ಡಿ ಮಾತನಾಡಿ, ಯುವಕರು ಹೆಚ್ಚು ಹೆಚ್ಚು ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಎಲ್ಲ ಆಟಗಾರರು ಕ್ರೀಡಾ ಮನೋಭಾವದಿಂದ ಕ್ರೀಡೆಯನ್ನ ಆಡಬೇಕು. ಯಾವುದೇ ಗಲಾಟೆಗಳಿಗೆ ಆಸ್ಪದ ನೀಡದೆ ಅಂಪೈರ್ನ ತೀರ್ಮಾನವೇ ಅಂತಿಮ ತೀರ್ಮಾನ ಎಂದು ಭಾವಿಸಿ ಆಟ ಆಡಬೇಕು. ಆತ್ಮವಿಶ್ವಾಸಕ್ಕೆ ವಂಚಿತರಾಗದೆ ತಾಳ್ಮೆಯಿಂದ ಪರಿಶೀಲಿಸಿ ಸೋದರರಂತೆ ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಪ್ರತಿಯೊಬ್ಬರು ಗೆಲ್ಲಬೇಕು ಎಂಬ ಛಲ ಇರುತ್ತದೆ, ಆದರೆ ಒಬ್ಬರು ಸೋಲಬೇಕು, ಮತ್ತೊಬ್ಬರು ಗೆಲ್ಲಬೇಕು. ಬಂದಿರುವ ಎಲ್ಲ ತಂಡಗಳು ಗೆಲ್ಲಲು ಸಾಧ್ಯವಿಲ್ಲ. ಹಾಗಾಗಿ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಿ ಎಂದು ತಿಳಿಸಿದರು. ಕ್ರೀಡೆಯನ್ನು ಪ್ರಾರಂಭ ಮಾಡಿ ಈ ವಾಲಿಬಾಲ್ ಕ್ರೀಡೆ ಪುಟ್ಟಣ್ಣ ಹೇಳ್ದಂಗೆ ಕ್ರಿಕೆಟ್ ಬಂದ್ಬಿಟ್ಟು ಲೇಟ್ ಆಗೋಗುತ್ತೆ. ವಾಲಿಬಾಲ್ ಚಿಕ್ಕ ಜಾಗದಲ್ಲಿ ಬೇಗ ಆಡ್ಬೋದು. ಹಾಗಾಗಿ ಎಲ್ಲ ಕ್ರೀಡಾ ಸ್ಫೂರ್ತಿಯಿಂದ ಯಾವುದೇ ರೀತಿ ಗಲಾಟೆ ಮಾಡ್ಕೊಳ್ತೀರಾ, ಯಾಕಂದರೆ ಕ್ರೀಡೆ ಮನೋಭಾವನೆ ಬೇಕು. ಕ್ರೀಡೆ ಮನೋಭಾವನೆಯಿಂದ ಎಲ್ಲರೂ ಅಂಪೈರ್ ತೀರ್ಮಾನಕ್ಕೆ ಬದ್ಧರಾಗಿ ಮತ್ತು ನಿಮ್ಮ ಆತ್ಮವಿಶ್ವಾಸಕ್ಕೆ ವಂಚಿತರಾಗಬೇಡಿ. ಯಾಕಂದರೆ ಏನೇ ಅಂಪೈರ್ ಹೇಳಿದ್ರು ಸ್ವಲ್ಪ ನಿಮ್ಗೆ ಗೊತ್ತಿರುತ್ತೆ ಅದು ತಪ್ಪಾ ರೈಟಾ ಅಂತ. ಹಾಗಾಗಿ ಕ್ರೀಡೆ ಮನೋಭಾವನೆ ಬೆಳೆಸ್ಕೊಂಡು ಎಲ್ಲರೂ ಒಂದು ಸಹೋದರ ಭಾವದಲ್ಲಿ ಈ ಕ್ರೀಡೆಯನ್ನು ಭಾಗವಹಿಸಿದ್ದು ಮತ್ತು ಎಲ್ಲರೂ ನಿಮ್ಮ ಗಂಜಿಗುಂಟೆ ಅಂದರೆ ನಮ್ಮ ಶಿಡ್ಲಘಟ್ಟದಲ್ಲಿ ವಿಶೇಷವಾಗಿ ಹೆಸರು ಮಾಡಬೇಕು. ಆ ರೀತಿ ನೀವು ಇದೇ ಮುಂದಿನ ರೀತಿಗಳಲ್ಲಿ ಇನ್ನು ಹಲವಾರು ರೀತಿಯಾದ ಪಂದ್ಯಗಳನ್ನು ಆಡಿ ನಮ್ಮ ಶಿಡ್ಲಘಟ್ಟಕ್ಕೆ ಹೆಸರು ತಂದು ಕೀರ್ತಿ ತರಬೇಕಂತ. ಏನು ನಿಮ್ಮ ತಂದೆ ತಾಯಿ ನಿಮಗೆ ಜನ್ಮ ಕೊಟ್ಟಿದ್ದಾರೆ, ಅವರ ಋಣಿಯನ್ನು ತೀರಿಸಬೇಕು. ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ, ನಮಗೇನು ಆಸ್ತಿ ಕೊಟ್ಟಿಲ್ಲ ಅಂತ ಎಷ್ಟೋ ಜನಕ್ಕೆ ಇದೆ. ಬಟ್ ನಿಮ್ಮ ತಂದೆ ತಾಯಿ ನಿಮಗೆ ಆಸ್ತಿ ಕೊಟ್ಟು ಜನ್ಮ ಕೊಟ್ಟಿದ್ದಾರಲ್ಲ, ನಿಮ್ಮ ಜನ್ಮ ಒಬ್ಬ ಮನುಷ್ಯ 5 ಕೋಟಿ ವ್ಯಾಲ್ಯೂ ಆಗುತ್ತೆ, ನಿಮ್ಮ ಆರ್ಗಾನ್ಸ್ ಎಲ್ಲ. ಹಾಗಾಗಿ ನಿಮ್ಮ ಹತ್ರ ಏನೂ ಇಲ್ಲ ಅನ್ಕೋಬೇಡಿ. ಅದಕ್ಕೆ ತಂದೆ ತಾಯಿನ ಯಾವಾಗಲೂ ಹೇಳ್ತೀನಿ, ನಾನು ಎಲ್ಲ ವೇದಿಕೆಯಲ್ಲಿ ಹೇಳ್ತೀನಿ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಮತ್ತು ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ಮತ್ತು ಯಾವುದೇ ರೀತಿಯ ದುಶ್ಚಟಗಳಿಗೆ ಒಳಗಾಡಬೇಡಿ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ 2 ನಿಮಿಷ ಮಾತಾಡ. ಈ ಸಂದರ್ಭದಲ್ಲಿ ಲಗಿನಾಯಕನಹಳ್ಳಿ ಮುನಿಯಪ್ಪ, ಗೌಡನಹಳ್ಳಿ ಮಂಜುನಾಥ್, ರಾಜ್ಕುಮಾರ್, ವಸಂತಕುಮಾರ್, ತಿಪ್ಪಣ್ಣ, ರಾಮಯ್ಯ, ರಾಮಕೃಷ್ಣ, ಮಾರಪ್ರೆಡ್ಡಿ, ಚಿಲಕಲನೇರ್ಪು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ರವಿಚಂದ್ರ, ರಾಮಾಂಜನೇಯ, ಗ್ರಾಮದ ಮುಖಂಡರಾದ ರಾಮಯ್ಯ, ರಾಮಕೃಷ್ಣ, ನರಸಿಂಹಮೂರ್ತಿ, ಶ್ರೀನಿವಾಸ್, ಪ್ರಸನ್ನ, ಕೃಷ್ಣಪ್ಪ, ಆಂಜನಪ್ಪ, ಮುನ್ನಾ, ಸುಬ್ರಾಯಪ್ಪ, ಕೊಂಡಪ್ಪ, ಮುನ್ಶ್ಯಾಮ್ ರೆಡ್ಡಿ ಹಾಗೂ ಕ್ರೀಡಾಪಟುಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಕಾರ್ಯಕ್ರಮಕ್ಕೆ ಚಾಲನೆ. ಮತ್ತೊಮ್ಮೆ ಮುದ್ದುವಾಣಿನಪ್ಪಾಜಿ ಅವ್ರ ಜೊತೆಯಲ್ಲಿ ರಾಜ್ಕುಮಾರ್ ಸಾಣಸೋಗ ಚೆನ್ನಾಗಿ ಅನ್ನದಾತ ರೈತರೇ ತಾವು ಬೆಳೆಯುವ ಬೆಳೆಗಳಿಗೆ ಕೃತಕ ಗೊಬ್ಬರ, ರಾಸಾಯನಿಕ ಔಷಧಿ ಬಳಸಿ ಬೇಸತ್ತಿದ್ದೀರಾ. ಭೂಮಿಯಲ್ಲಿನ ಫಲವತ್ತತೆಯನ್ನ ಕಡಿಮೆ ಮಾಡಿದ್ದೀರಾ. ನಿಮಗಿದು ಸುವರ್ಣಾವಕಾಶ. ತಾವು ಬೆಳೆಯುವ ಯಾವುದೇ ಬೆಳೆಗಳಿಗೆ ಉತ್ತಮ ಗುಣಮಟ್ಟದ ಆಯುರ್ವೇದಿಕ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅನ್ನ ಬಳಸಿ ಭೂಮಿಯ ಫಲವತ್ತತೆ ಹೆಚ್ಚಿಸುವುದರ ಜೊತೆಗೆ ತಾವು ಬೆಳೆಯುವ ಯಾವುದೇ ಬೆಳೆಗಳಿಗೆ ಬರುವಂತಹ ಯಾವುದೇ ರೋಗಗಳಿಂದ ಮುಕ್ತಿಯನ್ನ ಪಡೆಯಿರಿ. ಫಾರ್ಮರ್ ಚಾಯ್ಸ್ ಕಂಪನಿಯವರು ಭೂಮಿಯ ಫಲವತ್ತತೆಯನ್ನ ಕಾಪಾಡುವ ದೃಷ್ಟಿಯಿಂದ ಹಾಗೂ ರೈತರು ತಾವು ಬೆಳೆಯುವ ಬೆಳೆಗಳು ಉತ್ತಮ ಗುಣಮಟ್ಟದಲ್ಲಿ ಫಸಲು ನೀಡುವ ಉದ್ದೇಶದಿಂದ ಆಯುರ್ವೇದಿಕ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅನ್ನ ತಯಾರಿಸಿದ್ದು, ಇದರಲ್ಲಿ ಯಾವುದೇ ರೀತಿಯಾದಂತಹ ರಾಸಾಯನಿಕ ಬಳಸದೆ ಗಿಡಮೂಲಿಕೆಗಳಿಂದ ಔಷಧಿಗಳನ್ನು ತಯಾರಿಸಿ ತೋಟಗಾರಿಕೆಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಬೆಳೆಗಳಿಗೆ, ಸಾಮಾನ್ಯವಾಗಿ ಬರುವ ವಿಲ್ಟ್ ಮತ್ತು ಇತರೆ ರೋಗಗಳಿಗೆ ಎಲ್ಲಾ ರೀತಿಯ ಕೀಟಾಣುಗಳನ್ನು ನಾಶ ಮಾಡಲು ಹಾಗೂ ಭೂಮಿಯ ಫಲವತ್ತತೆ ಹೆಚ್ಚಿಸಲು ಗಿಡಮೂಲಿಕೆ ಗಳಿಂದ ತಯಾರಿಸಲಾದ ಸಾವಯವ ಗೊಬ್ಬರವನ್ನ ಮಾರುಕಟ್ಟೆಗೆ ತಂದಿದ್ದಾರೆ. ರೈತರು ಈ ಗೊಬ್ಬರ ಹಾಗೂ ಔಷಧಿಗಳನ್ನ ಬಳಸಿ ಇದರ ಅನುಕೂಲವನ್ನ ಹೆಚ್ಚಿಸಿ ರೈತರು ಪಡೆದುಕೊಳ್ಳುತ್ತಿದ್ದಾರೆ.
ಫಾರ್ಮರ್ ಚಾಯ್ಸ್ ಕಂಪನಿಯ ಆಯುರ್ವೇದಿಕ್ ಆರ್ಗಾನಿಕ್ ಔಷಧಿಗಳು ಹಾಗೂ ಗೊಬ್ಬರ ದೊರೆಯುವ ಸ್ಥಳ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಗುರಪ್ಪನಮಟ್ಟ ರಸ್ತೆಯ ರೇಣುಕಾ ಯಲ್ಲಮ್ಮ ದೇವಾಲಯದ ಬಳಿ ಇರುವ ಎಫ್ಸಿ ಅಂಬಿ ಟ್ರೇಡಿಂಗ್ ಏಜೆನ್ಸಿಯಲ್ಲಿ ದೊರೆಯುತ್ತಿದ್ದು ಇದರ ಮಾಲೀಕರಾದ ಅಂಬರೀಶ್ ರವರು ಅತಿ ಕಡಿಮೆ ದರದಲ್ಲಿ ರೈತರಿಗೆ ನೀಡುತ್ತಿದ್ದಾರೆ. ಅನ್ನದಾತ ರೈತರು ಈ ಶಾಪಿಗೆ ಒಮ್ಮೆ ಭೇಟಿ ನೀಡಿ ತಮ್ಮ ಬೆಳೆಗಳ ಸಮಸ್ಯೆಗಳನ್ನು ಇವರಿಗೆ ತಿಳಿಸಿ ಗುಣಮಟ್ಟದ ಔಷಧಿಗಳನ್ನು ಪಡೆದು ಉತ್ತಮ ಬೆಳೆಗಳನ್ನು ಬೆಳೆದು ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಬೇಕೆಂದು ಎಫ್ಸಿ ಅಂಬಿ ಟ್ರೇಡಿಂಗ್ ಏಜೆನ್ಸಿಯ ಮಾಲೀಕರಾದ ಅಂಬರೀಶ್ ಅವರು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಅಂಬರೀಶ್ ಅವರ ಮೊಬೈಲ್ ಸಂಖ್ಯೆ 9844361861 ಹಾಗೂ 8660209246 ಮತ್ತೊಂದು ದೂರವಾಣಿ ಸಂಖ್ಯೆ 9059410156 ಆಗಿದ್ದು ಈ ಮೊಬೈಲ್ ನಂಬರ್ಗಳಿಗೆ ಕರೆ ಮಾಡಿ ತಮ್ಮ ಬೆಳೆಗಳ ಸಮಸ್ಯೆಗಳನ್ನು ತಿಳಿಸಿ ಸೂಕ್ತ ಪರಿಹಾರ ಕಂಡುಕೊಳ್ಳಿ.